ನೈಸ್ ಕಂಪನಿಯನ್ನ ಡಿ.ಕೆ. ಶಿವಕುಮಾರ್ ಖರೀದಿ ಮಾಡ್ತಿದ್ದಾರೆ, ದಾಖಲೆ ಕೊಡ್ತೀನಿ. ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ. ಹೌದು, ರಾಜ್ಯದ ಹಾಲಿ ಮುಖ್ಯಮಂತ್ರಿಯೇ ನೈಸ್ ಕಂಪನಿ ಖರೀದಿಸಲು ಹೊರಟಿರುವ ವ್ಯಕ್ತಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ನೈಸ್ ಕಂಪನಿಯನ್ನ ಯಾರು ಟೇಕ್ ಓವರ್ ಮಾಡ್ತಿದ್ದಾರೆಂದು ತಾಕತ್ತಿದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಜನತೆಯ ಮುಂದೆ ಹೇಳಲಿ ಅಂತ ತಾಕತ್ತಿನ ಸವಾಲನ್ನು ಹಾಕಿದ್ದಾರೆ. ಬಿಬಿಎಂಪಿ ಯೋಜನೆ ಹೆಸರಲ್ಲಿ ಸಾವಿರಾರು ಎಕರೆ ಲೂಟಿ ಹೊಡೆಯಲು ಸಂಚು ರೂಪಿಸಿದ್ರು. ನಾನಿಲ್ಲಿ ಕುಳಿತು ಸಂತೆ ಭಾಷಣ ಮಾಡ್ತಿಲ್ಲ, ಮುಂದಿನ ವಾರ ದಾಖಲೆ ಸಮೇತ ತಿಳಿಸ್ತೇನೆ ಅಂತ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ವಿದ್ಯಾರ್ಥಿಗಳು ಯುವಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಈಗಿನ ಮುಖ್ಯಮಂತ್ರಿ ನೈಸ್ ಅಕ್ರಮದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ. ಈ ಮುಖ್ಯಮಂತ್ರಿಯೇ ರಾಷ್ಟ್ರದಲ್ಲಿ ಅತಿ ದೊಡ್ಡ ಭೂ ಲೂಟಿಯ ನಾಯಕ. ನನಗಿರುವ ಮಾಹಿತಿ ಪ್ರಕಾರ ಬೇನಾಮಿ ಕಂಪನಿಗಳ ಮೂಲಕ ಈ ಮುಖ್ಯಮಂತ್ರಿಯೇ ನೈಸ್ ಕಂಪನಿಯನ್ನ ಖರೀದಿಸಲು ಹೊರಟಿದ್ದಾರೆ. ಈ ರಾಜ್ಯದಲ್ಲಿ ರೈತರಿಗೊಂದು ಸಿಎಂಗೊಂದು ಕಾನೂನು ಇದೆಯಾ? ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತು ಈ ಸಿಎಂ ನೇರ ವ್ಯವಹಾರಕ್ಕೆ ಇಳಿದಿದ್ದಾರೆ. ಈ ಸಿಎಂ ಎದೆ ಮುಟ್ಟಿಕೊಂಡು ಮಾತನಾಡಲಿ, ಈ ಬಗ್ಗೆ ರಾಜ್ಯದ ಜನತೆಯ ಮುಂದೆ ಸತ್ಯವನ್ನ ಬಾಯಿಬಿಡಲಿ ಅಂತ ಸವಾಲ್ ಎಸೆದಿದ್ದಾರೆ. ನೈಸ್ ಯೋಜನೆ ದೇಶದ ಅತಿ ದೊಡ್ಡ ಭೂ ಹಗರಣ. ಇದು ಸ್ಕ್ಯಾಮ್ ಫಾರ್ ಸ್ಕೀಮ್ ಎಂಬ ರೀತಿಯಲ್ಲಿದೆ. ಇದರ ವಿರುದ್ಧ ಇಡೀ ರಾಜ್ಯವೇ ತಿರುಗಿ ಬೀಳಬೇಕು. ಯುವಕರು, ವಿದ್ಯಾರ್ಥಿಗಳು ಪ್ರಶ್ನಿಸಬೇಕು. ಈ ಸಿಎಂಗೂ ನೈಸ್ ಕಂಪನಿಗೂ ಇರುವ ಸಂಬಂಧವೇನು? ನೈಸ್ನೊಂದಿಗೆ ಸಿಎಂ ಒಡಂಬಡಿಕೆ ಏನು? ಕಂಪನಿ ಮಾಲೀಕರೊಂದಿಗೆ ಈ ವ್ಯಕ್ತಿಗಳಿಗಿರುವ ಸಂಬಂಧ, ವ್ಯವಹಾರಗಳೇನು? ಧೈರ್ಯವಿದ್ದರೆ ಜನರ ಮುಂದೆ ಹೇಳಲಿ, ಸತ್ಯ ತಿಳಿಸಿ, ನಾನು ಅಂಜುವುದಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ರೈತರ ಭೂಮಿ ಭೂಸ್ವಾಧೀನವಾಗಿ 20 ವರ್ಷವಾಗಿದ್ದರೂ ಪರಿಹಾರ ಕೊಟ್ಟಿಲ್ಲ. ಆದರೆ ಕಿತ್ತುಕೊಂಡ ಭೂಮಿಯನ್ನು ಮನಸ್ಸೋ ಇಚ್ಛೆ ಮಾರಾಟ ಮಾಡಲಾಗಿದೆ. ಒಪ್ಪಂದದಂತೆ 111 ಕಿಲೋಮೀಟರ್ ರಸ್ತೆ ನೈಸ್ ನಿರ್ಮಿಸಬೇಕಿತ್ತು, ಕೇವಲ 5 ಕಿಲೋಮೀಟರ್ ನಿರ್ಮಿಸಲಾಗಿದೆ. ನೈಸ್ ಕಂಪನಿ ಟೋಲ್ ಪ್ಲಾಜಾಗಳಲ್ಲಿ ಅಕ್ರಮವಾಗಿ ಹಣ ಸುಲಿಗೆ ಮಾಡ್ತಿದೆ. ಹಾಗಾಗಿ ಹೈಕೋರ್ಟ್ ಕಠಿಣ ಶಬ್ದಗಳಿಂದ ಅಭಿಪ್ರಾಯ ದಾಖಲಿಸಿದೆ. ಕೋರ್ಟ್ ಅಭಿಪ್ರಾಯದಂತೆ ಕ್ರಮ ಜರುಗಿಸಬೇಕಿತ್ತು. ದುರಂತವೆಂದರೆ ರಾಜ್ಯದ ಮುಖ್ಯಮಂತ್ರಿ ನೇರವಾಗಿ ನೈಸ್ ಕಂಪನಿ ಜತೆಗೆ ಶಾಮೀಲಾಗಿದ್ದಾರೆ. ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾದರೂ ಟೋಲ್ ಸಂಗ್ರಹಕ್ಕೆ ಸರ್ಕಾರವೇ ಒತ್ತಾಸೆಯಾಗಿ ನಿಂತಿದೆ. ಸುಲಿಗೆ ಮಾಡುವ ಹಣವನ್ನು ಹಂಚಿಕೊಳ್ತಿದ್ದಾರೆ, ಬಡ ವಾಹನ ಸವಾರರ ರಕ್ತ ಹೀರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ.